ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ಎಲ್ಲೆಂದರಲ್ಲಿ ಮೊಬೈಲ್ ಟವರ್ಗಳು ನಾಯಿಕೊಡೆಗಳಂತೆ ತಲೆ ಎತ್ತುತ್ತಾ ಇವೆ. ಒಂದು ಕಡೆ ನಿಯಮ ಬಾಹಿರವಾಗಿ ಟವರ್ಗಳಿದ್ರೆ ಇನ್ನೊಂದು ಕಡೆ ನಗರಸಭೆಯ ನಿಯಮ ಉಲ್ಲಂಘಿಸಿ ಟವರ್ಗಳು ನಿರ್ಮಾಣವಾಗಿವೆ. ಇವುಗಳು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇರುವುದು ಆತಂಕ ಮೂಡಿಸಿದೆ. ನಗರದಲ್ಲಿ ಒಟ್ಟು 54 ಮೊಬೈಲ್ ಟವರ್ಗಳನ್ನು ಮನೆಗಳ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ಇದರಲ್ಲಿ 15 ಟವರ್ಗಳಿಗೆ ನಗರಸಭೆಯಿಂದ ಯಾವುದೇ ಮಾಹಿತಿಯನ್ನ ಪಡೆದಿಲ್ಲ. ಅನಧಿಕೃತ ಟವರ್ಗಳಾಗಿದ್ದು ಕಾನೂನು ವ್ಯಾಪ್ತಿಯಲ್ಲಿ ಅನುಮತಿ ಪಡೆಯಬೇಕು. ಇಲ್ಲದೇ ಇದ್ರೆ ಮನೆಗೆ ಕುಡಿಯುವ ನೀರಿನ ಸರಬರಾಜು, ಒಳಚರಂಡಿ ಸರಬರಾಜನ್ನ ಸ್ಥಗಿತಗೊಳಿಸುವುದಕ್ಕೆ ನಗರಸಭೆ ನಿರ್ಧರಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಯಾವ ರೀತಿ ಅನಧಿಕೃತ ಟವರ್ಗಳು ಇಲ್ಲಿ ತಲೆ ಎತ್ತಿವೆ? ಭಾವನಾ, ಈಗಾಗಲೇ ಮೊಬೈಲ್ ಟವರ್ಗಳಿಂದ ಏನೇನು ದುಷ್ಪರಿಣಾಮ ಆಗ್ತಿದೆ ಅನ್ನೋದು ಕೂಡ ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯ. ಆದ್ರೆ ಚಿಕ್ಕಮಗಳೂರಿನಲ್ಲಿ ನಗರದಲ್ಲಿ ಈಗ ಪ್ರಮುಖವಾಗಿ ಕಂಡು ಬಂದಿರುವಂತದ್ದು ಅಂದ್ರೆ ಇಲ್ಲಿಗಲ್ ಟವರ್ಸ್ಗಳು, ಅಂದ್ರೆ ವಿವಿಧ ಕಂಪನಿಗಳಿಗೆ ಸೇರಿದಂತಹ ಟವರ್ಗಳು ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಟವರ್ಗಳ ನಿರ್ಮಾಣ ಮಾಡಿರೋದು ಇದು ನಗರಸಭೆಯ ಕೆಂಗಣ್ಣಿಗೆ ಈಗ ಗುರಿಯಾಗಿದೆ. ಈಗ ನಗರಸಭೆ ಅಧಿಕೃತವಾಗಿ ಪಟ್ಟಿ ಮಾಡಿರೋ ಪ್ರಕಾರ 54 ಅನಧಿಕೃತ ಟವರ್ಗಳು ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಗರಸಭೆ ವಿವಿಧ ಕಂಪನಿಗಳಿಗೆ ಸೇರಿದ ಟವರ್ಗಳಿಗೆ ಈಗಾಗಲೇ ಕಂಪನಿಗಳಿಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಈ ಟವರ್ಗಳನ್ನ ಈಗ ಕೂಡಲೇ ತೆರವುಗೊಳಿಸಬೇಕು ಅನ್ನೋ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಈ ಕಂಪನಿಗಳ ಮಾಲೀಕರಿಗೆ ಎಲ್ಲ ಒಂದ್ ಕಡೆ ಈ ನಗರಸಭೆಯ ನೋಟಿಸ್ ಎಲ್ಲ ಒಂದ್ ಕಡೆ ತಲೆಬಿಸಿ ಆಗಿದೆ ಅಂತಾನೆ ಹೇಳ್ಬೋದು ಭಾವನಾ. ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗೆ.